ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ಡಾಕ್ಟರ್ ಜಗನ್ನಾಥ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂತಹ ನಿವೃತ್ತ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಶ್ರೀ ಡಿ ದೇವೇಂದ್ರ ಅವರೇ, ಸೇರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ. ಇವತ್ತು ಒಂದು ಸಂತೋಷದ ಸಂಗತಿ ತಮ್ಮೆಲ್ಲರಿಗೂ ತಿಳಿಸ್ಬೇಕಾಗಿದೆ. ಡಾಕ್ಟರ್ ಜಗನ್ನಾಥ್ ಅಂತ ಹೇಳಿ ಮೈಸೂರಿನಿಂದ ನಮ್ಮ ಈ ಚಿಕಿತ್ಸಾ ಶಿಬಿರಕ್ಕೆ ಬಂದಿದ್ದಾರೆ. ಇವತ್ತಿಂದ ಅವರು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿ ಒಂದು ದಿವಸದ ಉಪವಾಸದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಡಾಕ್ಟರ್ ಜಗನ್ನಾಥ್ ಅವರಿಗೀಗ 65 ವರ್ಷ. ಅವ್ರ ತಂದೆ ಚಿನ್ನಸ್ವಾಮಿಯವರು ಅಂತ ಹೇಳಿ ಶಿಕ್ಷಕರ ಕ್ಷೇತ್ರದಿಂದ 2 ಸಾರಿ MLC ಆಗಿದ್ದಂತಹವರು, SM ಕೃಷ್ಣ ಅವರ ಕಾಲದಲ್ಲಿ. ಅವರು 94 ವರ್ಷ ಬದುಕಿ ಈಗ ಮೊನ್ನೆ ಲಿಂಗೈಕ್ಯರಾಗಿದ್ದಾರೆ. ಡಾಕ್ಟರ್ ಜಗನ್ನಾಥ್ ಅವರು ಮತ್ತು ನಮ್ಮ ಈ ಮಹಾಮನೆಯ ಪರಿಚಯ ಅವ್ರಿಗಾಗಿದ್ದು ಬಹಳ ವಿಶೇಷ ಮತ್ತು ಅದರಲ್ಲೂ ಕೂಡ ದೈವಿಕತೆ ಇರ್ತಕ್ಕಂಥದ್ದು. ಮೂಲತಃ ದೈವಿ ಭಕ್ತರಾದಂತಹ ಡಾಕ್ಟರ್ ಜಗನ್ನಾಥ್ರವರು ಅವರು ಪ್ರತಿ ವರ್ಷ ಹಿಮಾಲಯಕ್ಕೆ, ವಿಶೇಷವಾಗಿ ಕಾಠ್ಮಂಡುವಿನಲ್ಲಿರ್ತಕ್ಕಂಥ ಪಶುಪತಿನಾಥಕ್ಕೆ ಹೋಗಿ ಧ್ಯಾನ ಮಾಡ್ತಕ್ಕಂಥದ್ದು, ಇದನ್ನ ರೂಢಿಸ್ಕೊಂಡಿದ್ದಾರೆ. ಪ್ರಕೃತಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. 65 ವರ್ಷ ಆದರೂ ಯಾವ ಅಂತ ಈಗಿನ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ಶ್ರೀಮಂತರಿಗೆ ಬರ್ತಕ್ಕಂಥ ಯಾವ ಶ್ರೀಮಂತ ಕಾಯಿಲೆಗಳು ಅವ್ರಿಗೆ ಬಂದಿಲ್ಲ. ಆದ್ರೂ ಕೂಡ ಅವರಿಗೆ ಒಂದು ವಿಶೇಷ ಸಂದರ್ಭದಲ್ಲಿ ವಿಮಾನದಲ್ಲಿ ನಮ್ಮ ಉಪವಾಸ ಏನಿದ ರಹಸ್ಯ ಪುಸ್ತಕ ಸಿಕ್ಕು ಓದಿದ ಕೆಲವೇ ತಾಸುಗಳಲ್ಲಿ ಅವರು ಸಂಪರ್ಕದ ನಮ್ಮ ಆಫೀಸಿಗೆ ಫೋನ್ ಮಾಡಿ ಬಸವರಾಜ್ ಅವ್ರ ಜೊತೆ ಎಲ್ಲ ವಿವರ ತಿಳ್ಕೊಂಡು ಬಂದೇ ಬಿಟ್ರು. ಅವರು ಅಂದ್ರೆ ಈ ಡೆವಲಪ್ಡ್ ಸೋಲ್ಸ್ ಅಂತ ಕರೀತಾರೆ. ಅಭಿವೃದ್ಧಿ ಹೊಂದಿದಂತ ಆತ್ಮಗಳು, ಭಕ್ತಿ ಆತ್ಮಗಳು ಹುಡುಕ್ತಿರ್ತಾವೆ. ಒಳ್ಳೆ ಎಲ್ಲಿ ಸಿಗತ್ತೆ, ಆರೋಗ್ಯ ಎಲ್ಲಿ ಸಿಗತ್ತೆ, ಆನಂದ ಎಲ್ಲಿ ಸಿಗತ್ತೆ ಅಂತ ಹುಡುಕ್ತಿರ್ತಾರೆ. ಸಿಕ್ಕದ ಕೂಡಲೇ ಅದನ್ನ ಪಟ್ ಅಂತ ಹಿಡ್ಕೊಂಡ್ಬಿಡ್ತಾರೆ. ಅಂತಹ ಒಂದು ಅಭಿವೃದ್ಧಿ ಹೊಂದಿದ ಅಥವಾ ಪ್ರಗತಿ ಹೊಂದಿದ ಆತ್ಮ ಸನ್ಮಾನ್ಯ ಡಾಕ್ಟರ್ ಜಗನ್ನಾಥ್ರವರು. ಅವ್ರಿಗೆ ಒಂದು ಅಪೇಕ್ಷೆ, ನಿಮ್ಮೆಲ್ಲರ ಜೊತೆ ಮಾತಾಡಬೇಕು. ಅವರ ಅದು ನಮ್ಮ ಈ ಪರಿಚಯ ಬಂದಿದ್ದನ್ನು ತುಂಬಾ ಅದೊಂದು ರೋಚಕ ವಿಷಯ, ಅದನ್ನ ತಮ್ಮೆಲ್ಲರೆದುರಿಗೆ ಹಂಚ್ಕೊಳ್ತಾರೆ. ಜೊತೆಗೆ ಅವರು ಗುರುಗಳಿಗೆ ಅಂತ ಹೇಳ್ಬಿಟ್ಟು ಅವರ ಒಂದು ಭಕ್ತಿ ಕಾಣಿಕೆಯನ್ನ ಅಲ್ಲಿಂದ ತಗೊಂಡು ಬಂದಿದ್ದಾರೆ. ಅದನ್ನ ಅವರ ಬಾಯಿಂದನೇ ಕೇಳಿ ಆಮೇಲೆ ಅದನ್ನ ಸ್ವೀಕರಿಸೋಣ. ಈಗ ಸನ್ಮಾನ್ಯ ಡಾಕ್ಟರ್ ಜಗನ್ನಾಥ್ರವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ನಾನು ಡಾಕ್ಟರ್ ಜಗನ್ನಾಥ್ ಚಿನ್ನಸ್ವಾಮಿ ಅಂತ, ಮೈಸೂರಿನವನು. ಮೈಸೂರು ಹತ್ರ KR ನಗರ ಅಂತ ಇದೆ, ಅಲ್ಲಿ ನನ್ನ ಹುಟ್ಟೂರು. ನಮ್ಮ ತಂದೆ ಚಿನ್ನಸ್ವಾಮಿ ಅಂದ್ಬಿಟ್ಟು ಶಿಕ್ಷಕರ ಕ್ಷೇತ್ರದಿಂದ ಶಾಸಕರಾಗಿದ್ರು. ಶಾಸಕರಾಗಿದ್ದ ಮುಂಚೆ ಟೀಚರ್ ಆಗಿದ್ರು, ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿದ್ರು. ನಂತರ ಸ್ವತಂತ್ರವಾಗಿ ಟೀಚರ್ಸ್ ಕಾನ್ಸ್ಟಿಟ್ಯೂಷನ್ಸಿಂದ ಎಲೆಕ್ಟ್ ಆಗಿ SM ಕೃಷ್ಣ ಮೊಯ್ಲಿ ಟೈಮಲ್ಲಿ ಶಾಸಕರಾಗಿದ್ರು. 94 ವರ್ಷಗಳ ದೀರ್ಘಾಯುಷ್ಯ ಉಳ್ಳವರು. ಸೊ ಯಾವುದೇ ಕಾಯಿಲೆಗಳಿಲ್ಲದೆ 94 ವರ್ಷ ಆರೋಗ್ಯವಾಗಿದ್ರು. ಈಗ ಮೊನ್ನೆ ಇದು ಬಚ್ಚಲ್ ಮನೆಯಲ್ಲಿ ಬಿದ್ದು JSS ಹಾಸ್ಪಿಟಲ್ ನಿಧನ ಹೊಂದಿದ್ರು. ಒಂದು ರೀತಿ ಸ್ವಾಮೀಜಿಯವರನ್ನ ನಾನು ಒಂದು 15 ವರ್ಷಗಳ ಹಿಂದೆ ಗುಂಡ್ಲುಪೇಟೆಯಲ್ಲಿ ಭೇಟಿಯಾಗಿದೆ. ಆಗ ಮಹಾದೇವ ಪ್ರಸಾದ್ ಅಂತ MLA ಇದ್ರು. ನಾನು ಅವಾಗ ಊಟಿಗೆ ನನ್ನ ಸ್ನೇಹಿತರ ಜೊತೆ ಹೋಗ್ಬೇಕಾದ್ರೆ ಶ್ರೀಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದೆ. ಸೊ ಒಂದು 15 ವರ್ಷ ಆದ್ಮೇಲೆ ನಾನು ಮರ್ತೇ ಬಿಟ್ಟಿದ್ದೆ, ಒಂಥರ ಇದೇ ಇರ್ಲಿಲ್ಲ. ಮೊನ್ನೆ ಶನಿವಾರ ರಾತ್ರಿ ನಾನು ಡೆಲ್ಲಿಯಿಂದ ಬರ್ಬೇಕಾದ್ರೆ ನನ್ನ ಪಕ್ಕದ ಸೀಟಲ್ಲಿ ಒಬ್ರು ರಮೇಶ್ ಅಂತ ಬೆಳಗಾಂನವರೇ ಕೂತಿದ್ರು.
ಸೊ ತುಂಬಾ ಹೊತ್ತು ಫ್ಲೈಟ್ ನ ಬರೋ ತನಕ ಇದು ಉಪವಾಸ ಅನ್ನೋ ಬುಕ್ ನಾನು ಕಿಟಕಿ ಪಕ್ಕ ಕೂತಿದ್ದೆ, ಅವ್ರು ಮಧ್ಯದಲ್ಲಿ ಕೂತಿದ್ರು, ಆ ಬುಕ್ನ ಓದ್ತಾನೆ ಇದ್ರು. ಸೊ ನಾನು ಏನು ಕೇಳಕ್ ಹೋಗ್ಲಿಲ್ಲ, ಅವ್ರ ಪಾಡ್ಗೆ ಅವ್ರು ಓದ್ತಾ ಇದ್ರು. ಸೊ ನಾನು ಎದ್ದು ಒಂದ್ಸಲ ಬಾತ್ರೂಮ್ಗೆ ಅಂತ ಹೋದಾಗ ನಾನು ಸ್ವಲ್ಪ ಎಡಗಿ ನಡೆಯೋದನ್ನ ಸ್ವಲ್ಪ ಗಮನಿಸಿದ್ರು ಅನ್ಸುತ್ತೆ. ಕೂತಿದ್ರು. ಫ್ಲೈಟ್ ಲ್ಯಾಂಡ್ ಆಗುವಾಗ ಬೆಂಗಳೂರಲ್ಲಿ, ಸರ್ ಈ ಬುಕ್ ನೀವು ಇಟ್ಕೊಳ್ಳಿ, ನಿಮ್ಗೆ ಉಪಯೋಗ ಬರುತ್ತೆ ನೀವು ಅಂತ ಅನ್ಬಿಟ್ಟು ಇಳದೇ ಬಿಟ್ರು. ನನ್ಗೆ ಅವ್ರು ಇಳಿದ ಮೇಲೆ ಅವ್ರ ಏನು ಫೋನ್ ನಂಬರು ಇಸ್ಕೊಳ್ಳಿಲ್ಲ, ಏನು ಇಲ್ಲ. ನನ್ನ ಪಾಡ್ ನಾನು ಹೋದೆ, ಅವ್ರ ಪಾಡ್ ಹೊರಟೋದು. ಆಮೇಲೆ ಆ ಬುಕ್ನ ನಾನು ಬೆಂಗಳೂರಿನ ಮೈಸೂರಿಗೆ ಓದ್ಕೊ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಓದ್ದೆ ಅವತ್ತು. ಆಮೇಲೆ ಪುನಃ ಭಾನುವಾರ ಬೆಳಿಗ್ಗೆ ಪೂರ್ತಿ ಓದಿದ್ಮೇಲೆ ಸೊ ಮಹಾಮನೆಯ ಇದು ವಿಳಾಸ ಮತ್ತೆ ಫೋನ್ ನಂಬರ್ ಇತ್ತು. ಆ ಫೋನ್ ನಂಬರ್ಲಿ ವಿಚಾರಿಸಿದಾಗ ಮಿಸ್ಟರ್ ಬಸವರಾಜ್ ಅವರು ಮಾತಾಡಿದ್ರು. ಮಾತಾಡಿ ಹೀಗೆ ಸ್ವಾಮೀಜಿ ಅವರು ಇದ್ದಾರೆ, ಅವ್ರ ನಂಬರ್ ತಗೊಳ್ಳಿ ಮಾತಾಡಿ ಅಂದ್ರು. ಆಗ ಸ್ವಾಮೀಜಿ ಅವಳ ಹತ್ರ ಮಾತಾಡಿದೆ. ತುಂಬಾ ಖುಷಿ ಆಯ್ತು. ಒಂಥರ ಆ ವೈಬ್ರೇಷನ್, ಆ ಒಂದು ಏನೋ ಒಂದು ರೀತಿ ನನ್ಗೆ ಸುಮಾರು ಒಂದು 18 ವರ್ಷಗಳಿಂದ ಕೈಲಾಸ ಯಾತ್ರೆ ಮಾಡಿದಾಗ್ಲಿಂದ ಸ್ವಾಮೀಜಿಗಳು ಗುರುಗಳು ಅಂದ್ರೆ ತುಂಬಾ ಇಷ್ಟ. ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೇ ಆ ಒಂದು ಬೆಳೆದ ವಾತಾವರಣ ಇರ್ಬೋದು, ಇದಿರ್ಬೋದು. ಹಾಗಾಗಿ ಯಾರೋ ಮಾತಾಡಿದ್ರೆ ಈ ಅಗೋರಿಗಳ ಜೊತೆ ಬೆರ್ತು ಅಂತ ಯಾರೋ ಮಾತಾಡಿದ್ರೆ ಆ ವೈಬ್ರೇಷನ್ ನಂಗೆ ಫೀಲ್ ಆಗುತ್ತೆ. ಸೊ ಹಾಗೆ ಶ್ರೀಗಳ ಹತ್ರ ಮಾತಾಡಿದಾಗ ನನ್ಗೆ ಆ ವೈಬ್ರೇಷನ್ ಮಾತಾಡಿದ್ದು ಒಂಥರ ಬಹಳ ಖುಷಿ ಆಗ್ಬಿಡ್ತು. ಆಮೇಲೆ ನನ್ಗೆ ಈಗೊಂದು ಸೆಪ್ಟೆಂಬರ್ 6ನೇ ತಾರೀಕು ನೇಪಾಳಕ್ಕೆ ಹೋದಾಗ ಮಿನಿ ಪರಿಕ್ರಮ ಮಾಡ್ತಾ ಇರುವಾಗ ನನ್ನ ಎಡಗಾಲು ಲೆಗ್ಮೆಂಟ್ ಟೇರು ಮತ್ತೆ ಬಕೆಟ್ ಟೇರ್ ಆಗಿದೆ. ಸೊ ತುಂಬಾ ಜನ ಡಾಕ್ಟರ್ಗಳು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಕೆಲವು ಡಾಕ್ಟರ್ಗಳು, ನನ್ನ ಸ್ನೇಹಿತರು, ಬೇಡ ಸರ್ ಹಾಗೆ ಫಿಸಿಯೋಥೆರಪಿ ಹಾಗೆ ನೀವು ಗುಣಪಡಿಸ್ಕೋತೀರಾ, ಶಿವ ಇದ್ದಾನೆ ಅಂದ್ಬಿಟ್ಟು ಒಂದು ಅಭಯ ನೀಡಿದ್ರು. ಸೊ ಆ ರೀತಿ ಒಂದು 6 ತಿಂಗಳಿಂದ ನನ್ಗೆ ಏನು ರೆಸ್ಟ್ ತಗೊಳ್ಳಲ್ಲ. ವಾರದಲ್ಲಿ 5 ದಿನನೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಸರ್ಕಾರದ ವಿವಿಧ ಇದರಲ್ಲಿ ಹಾಗೂ ಸಂಗಮ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬಾ ಓಡಾಡ್ತಾ ಇರ್ತೀನಿ. ಸೊ ಹಾಗಾಗಿ ರೆಸ್ಟೂ ಮಾಡ್ಲಿಲ್ಲ. ಸೊ ಏನಾದ್ರು ಇದಕ್ಕೊಂದು ಪರಿಹಾರ ಹುಡುಕ್ಬೇಕಲ್ಲ ಅಂತ ಮೊನ್ನೆ ಶಿವರಾತ್ರಿಲೂ ನೇಪಾಳಕ್ಕೆ ಹೋದಾಗಪ್ಪ ಕಠ್ಮಂಡುನಲ್ಲಿ ಆ ಪಶುಪತಿನಾಥನ ಕೇಳ್ಕೊತೆ, ಏನಾದ್ರು ಒಂದು ದಾರಿ ತೋರ್ಸಪ್ಪ, ಹೀಗೆ ನಾನು ಒಂಥರ ನಡಿಯಕ್ ಆಗ್ತಾ ಇಲ್ವಲ್ಲ ಅಂದಾಗ ನೋಡಿ ಅಲ್ಲಿಂದ ಬಂದೆ. ಫೆಬ್ರವರಿ 6ನೇ ತಾರೀಕು ಇದ್ದಿದ್ದು ಶಿವರಾತ್ರಿ. ಸೊ ಈಗ ಮಾರ್ಚ್ ಈಗ ಬಂದಾಗ 1 ತಿಂಗಳು ಆಗಿಲ್ಲ. ಸೊ ಒಂದ್ ರೀತಿ ರಮೇಶ್ ಅವ್ರು ಯಾರೋ ನಾನ್ಯಾರೋ ನನ್ನ ಪಕ್ಕದಲ್ಲಿ ಕೂತಿದ್ರು ಅಷ್ಟೇ. ಆ ಉಪವಾಸ ಅನ್ನೋ ಬುಕ್ಕು ನಾನು ಓದಿದ್ಮೇಲೆ ತುಂಬಾ ನನ್ಗೆ ಆತರ ಬುಕ್ ನಾನು ಓದೂ ಇರ್ಲಿಲ್ಲ, ಯಾರು ನನ್ಗೆ ಗೈಡು ಮಾಡಿರ್ಲಿಲ್ಲ. ಈ ತರ ಉಪವಾಸ ಮಾಡಿ ಇದ್ ಮಾಡಿ ಅಂತ ಏನೂ ಇದ್ ಮಾಡಿರ್ಲಿಲ್ಲ. ಹಾಗೆ ಅದು ಓದಿದ್ಮೇಲೆ ಗುರುಗಳು, ನಾನು ಹೇಳಿದೆ ಗುರುಗಳಿಗೆ, ನಾನು ಅಷ್ಟೊಂದ್ ದಿನ ಆಗಲ್ಲ ಸ್ವಾಮಿ, ನಾನು ತುಂಬಾ ಬ್ಯುಸಿ ಇರ್ತೀನಿ, ಒಂದ್ 3 ದಿನ ಉಪವಾಸ ಮಾಡ್ತೀನಿ. 3 ದಿನ ಇದ್ರೆ ನೀವು ಮಾಡ್ಲೇಬೇಡಿ, ಸುಮ್ಮನೆ ಇದ್ಬಿಡಿ ಅಂತಂದ್ರು. ಹಾಗೆ ಸೊ ಫ್ರೀ ಇದ್ರೆ ಬಂದೇ ಬಿಡಿ ಅಂದ್ರು. ಹಾಗೆ ಇಮಿಡಿಯೇಟ್ ಆಗಿ ಟ್ರೈನ್ ಅಲ್ಲಿ ರಿಸರ್ವ್ ಮಾಡಿಸಿ ಸೋಮವಾರ ರಿಸರ್ವ್ ಮಾಡಿಸಿ ಮಂಗಳವಾರ ಬಂದೆ. ತುಂಬಾ ಆನಂದ ಆಯ್ತು. ಇಲ್ಲಿ ಆಹ್ಲಾದಕರ ವಾತಾವರಣ. ನಮ್ಗೆ ಇದೆಲ್ಲ ನೋಡ್ತಾ ಇದ್ರೆ ಒಂಥರ ನಾವು ನೇಪಾಳಲ್ಲಿ ಮತ್ತೆ ಇದ್ರಲ್ಲಿ ಹಿಮಾಲಯದ ಕೈಲಾಸ ಪರ್ವತದಲ್ಲಿ ಇದ್ ಮಾಡಿದಾಗ ಯಾವ ರೀತಿ ಆ ವಾತಾವರಣ ಸಿಗುತ್ತೆ, ಆ ತರ ಸುಂದರವಾದ ವಾತಾವರಣ ನಿನ್ನೆ ಇವತ್ತು ಎಲ್ಲ ಅದನ್ನೇ ಒಂಥರ ಆಹ್ಲಾದಕರವಾಗಿ ನಾನು ಇದ್ ಮಾಡ್ತಿದ್ದೆ. ಇವತ್ತು ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ. ಒಂದ್ ರೀತಿ ಏನು ಅನಿಸ್ತಾ ಇಲ್ಲ ನನ್ಗೆ. ಏನೋ ಒಂಥರ ಆ ಧ್ಯಾನದಲ್ಲಿ ಗುರುಗಳ ಹಿತವಚನ, ಪ್ರವಾಚಕ ಅದನ್ನೆಲ್ಲ ಕೇಳಿ ಒಂದು ರೀತಿ ಮಹದಾನಂದವಾಯ್ತು. ತುಂಬಾ ಖುಷಿ ಆಯ್ತು. ಒಂಥರ ಏನು ಅಂದ್ರೆ ಅದನ್ನ ಹೇಳ್ಕೊಳ್ಳಲಾರದಷ್ಟು ಆನಂದ ಆಯ್ತು. ನಿಜವಾಗ್ಲೂ ಖುಷಿ ಆಯ್ತು. ಹಾಗೆ ನನಗೆ ಗೊತ್ತಿದ್ದ ರಮೇಶ್ ಅವ್ರಿಗೆ ಅವರ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಒಂದು ರೀತಿ ನನ್ಗೆ ಏನೋ ಅಯ್ಯೋ ನನ್ನ ಕಾಲೆಲ್ಲ ವಾಸಿ ಆಗೋಯ್ತೇನೋ ಅಂತ ಒಂಥರ ವಿದ್ಯುತ್ ಸಂಚಾರ ಆದಾಗ ಆಗ್ತದೆ. ಶಿವನೇ ನನಗೆ ಪಶುಪತಿನಾಥನ ಇಲ್ಲಿ ಕಳಿಸ್ತಾ ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯ್ತು. ಈಗ ಇವತ್ತು ಪಶುಪತಿನಾಥನ ಶಿವರಾತ್ರಿಲಿ ತಂದಿರೋ ಪ್ರಸಾದ ಹಾಗೂ ಬಿಳಿ ರುದ್ರಾಕ್ಷಿ, ಅದು ಒಂದು ರೀತಿ ಪಾರ್ವತಿ ರುದ್ರಾಕ್ಷಿ ಅಂತ ಹೇಳ್ತಾರೆ. ನೀವೆಲ್ಲರೂ ಕಪ್ಪು ರುದ್ರಾಕ್ಷಿ ನೋಡಿರ್ಬೋದು, ಈ ಬಿಳಿ ರುದ್ರಾಕ್ಷಿ ನೀವೆಲ್ಲೂ ಗಮನಿಸಿರಲಿಲ್ಲ. ಸೊ ಪಶುಪತಿನಾಥಲ್ಲಿ ನೇಪಾಳ ಗಂಜಲ್ ಸಿಗುತ್ತೆ. ಸೊ ಶಿವನ್ಗೆ ಹಾಕಿರೋದು ಮತ್ತೆ 108 ಸಣ್ಣ ರುದ್ರಾಕ್ಷಿ ಮಾಲೆನ ಗುರುಗಳು ಅದನ್ನ ಪಠಿಸ್ಲಬಹುದು. ಅದನ್ನ ಪಶುಪತಿನಾಥಿನ ತಂದಿದ್ದೀನಿ. ಅದನ್ನ ನಿಮ್ಮೆಲ್ಲರ ಮುಖದಲ್ಲಿ ಗುರುಗಳಿಗೆ ಅರ್ಪಿಸ್ತೀನಿ. ಬನ್ನಿ ಮೇಡಮ್, ಬನ್ನಿ. ಇದು 108 ಸಣ್ಣ ಮಾಲೆ. ಇದು ಶಿವಂದು ಪಶುಪತಿನಾಥ ವಸ್ತ್ರ. ಇದು ಬನ್ನಿ.
ಆಗ್ಲಿ, ಶುಭವಾಗ್ಲಿ. ಶಾಲಾ ಬಾಕಿಯವರೆಲ್ಲ ವಚನ ಹೇಳಿ ಆಮೇಲೆ ಕೊನೆಗೆ ಕುತ್ಕೊಳ್ಳಿ. ಅಲ್ಲೇ ಕುತ್ಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಓಂ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು. ಗಾನಯೋಗಿ ಗುರುವೇ ದೀನ ಕಲ್ಪ ತರುವೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು. ಮಾತೃ ಮನದ ನಿನ್ನ ಗಾನ ಗುಡಿಯ ತುಂ ರಿಗಮ ಸುಗಮ ದಪ ಮಗ ರಿಗಮ ಪದಪ ಮಗ ಹೊನಲು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು. ಮಾತೃ ಮನದ ನಿನ್ನ ಗಾನ ಗುಡಿ ತುಂಬರೆ ಗಮ ಸುಗಮ ದಪ ಮಗ ರಿಗಮ ಪದಪ ಮಗ ಹೊನಲು. ಸ್ವರ ಋಷಿ ಸ್ವರ ಋಷಿ ಕಲೆಗಳ ಕಡಲೆ ಅಂಧರ ಬದುಕಿನ ಬೆಳಗಿನ ಮುಗಿಲೆ. ಗಾನಯೋಗಿ ಗುರುವೇ ದೀನ ಕಲ್ಪ ತರುವೆ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ. ಗಾನ ಕೇಳುವ ದಾನ ನೀಡುವ ಹಾನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ. ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ. ಗಾನ ಕೇಳುವ ದಾನ ನೀಡುವ ಹಾನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ. ಹೊನ್ನಿನ ಮಣ್ಣಿನ ಬಣ್ಣವನರಿಯೇ ಭೂಮಿಯ ಭಾಗ್ಯದ ಪುಣ್ಯದ ಸಿರಿಯೇ. ಗಾನಯೋಗಿ ಗುರುವೇ ದೀನ ಕಲ್ಪ ತರುವೆ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು. ಇದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಎನ್ನುವಂತಹ ಸಿನಿಮಾದಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನಾ ಪದ್ಯವಾಗಿ ಅಥವಾ ಮಂಗಳಾಚರಣದ ಪದ್ಯವಾಗಿ ಇದನ್ನ ಬಳಸ್ಕೊಂಡಿದ್ದಾರೆ. ಇದರ ರಚನೆಕಾರರು ಯಾರು ಅಂತ ಗೊತ್ತಾ? ಇದನ್ನ ರಚನೆ ಮಾಡಿರೋರು, ಈ ಹಾಡನ್ನು ರಚನೆ ಮಾಡಿದವ್ರು ಯಾರು ಅಂತ ಗೊತ್ತಿದೆ ಯಾರಿಗಾದ್ರು? ಯಾರಿಗೂ ಗೊತ್ತಿಲ್ವಾ? ಅಲ್ಲ, ಅವರು ಸಿನಿಮಾದಲ್ಲಿ ಸ್ವಲ್ಪ ತೋರಿಸಿರ್ಬೋದು ಅವ್ರನ್ನ. ಈ ಹಾಡು ರಚನೆ ಹಂಸಲೇಖನ್. ಬಹಳ ಅದ್ಭುತವಾದಂತಹ ಹಾಡುಗಳಲ್ಲಿ ಇದು ಒಂದು. ಹಂಸಲೇಖ ಬರೆದಂತಹ ಅನೇಕ ಅದ್ಭುತ ಹಾಡುಗಳಿದಾವೆ, ಅದರಲ್ಲಿ ಇದು ಕೂಡ ಒಂದು.
ಅದರಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಕಲ್ಪನೆ ಮಾಡಿದ್ದಾರೆ ಅಂದ್ರೆ, ಮೊದಲಿಗೆ ದಕ್ಷಿಣಾಮೂರ್ತಿ ಶ್ಲೋಕ ಹಾಕಿದ್ದಾರೆ. ಓಂ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಅದು ದಕ್ಷಿಣಾಮೂರ್ತಿ ಶ್ಲೋಕ. ಅದು ಮುಂದೆ ಆ ಸಂಗೀತದ ಹಾಡ, ಸಿನಿಮಾ ಅಲ್ಲ ಅದು, ಅದರಿಂದ ಸಪ್ತ ಸ್ವರಗಳನ್ನ ಎಷ್ಟು ಚೆನ್ನಾಗಿ, ಸಂಗೀತ ಸಂಯೋಜನೆ ಕೂಡ ಅವ್ರದೇನೆ. ಸರಿಗಮ ಪದನಿ ಸಾವಿರದ ಶರಣು, ಸಪ್ತ ಸ್ವರಗಳನ್ನ ಹೇಳಿ ಅದು ಏನು ತಾರಸ್ಥಾಯಿಗೆ ಹೋದ ಕೂಡಲೇ ಅದು ಮಧ್ಯಮ ಸ್ಥಾಯಿ, ಅದರಲ್ಲಿ ಸಾವಿರದ ಶರಣು ಸಾಸ ನಿಧನಿ ನಿಸ ಅಂತ ಹಾಕೊಂಡಿದ್ದಾರೆ. ಆಮೇಲೆ ಕೇವಲ ಎರಡೇ ಎರಡು ನುಡಿಯಲ್ಲಿ ಪಂಚಾಕ್ಷರಿ ಗವಾಯಿಗಳ ಸ್ವಭಾವ, ಅವ್ರು ಯಾವುದಕ್ಕೋಸ್ಕರ ಬದುಕಿದ್ರು, ಹೇಗ್ ಬದುಕಿದ್ರು, ಅದೆಲ್ಲವನ್ನು ಕೇವಲ ಎರಡು ನುಡಿಯಲ್ಲಿ ತಗೊಂಡ್ಬಿಡ್ತಾರೆ. ಸರಿಗಮ ಪದನಿ ಸಾವಿರದ ಶರಣು ಗಾನಯೋಗಿ ಗುರುವೇ ದೀನಕಲ್ಪ ತರುವೆ ಸುಪ್ರಭಾತ ನಿನಗೆ. ಇದಂತೂ ಗೊತ್ತಾಗ, ಗಾನಯೋಗಿ ಗುರುವೇ ದೀನಕಲ್ಪ ತರುವೆ, ಬಡವರಿಗೆ, ದೀನರಿಗೆ, ಅಂಗವಿಕಲರಿಗೆ ಎಲ್ಲರಿಗೂ ಆಶ್ರಯ ಕೊಟ್ಟು, ಅವತ್ತಿನ ಕಾಲದಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬರಕ್ ಮುಂಚೆನೆ, ಅವತ್ತು ಒಂದೊಂದು ತುತ್ತಿಗೆ ಅನ್ನಕ್ಕೂ ಕೂಡ ಕಷ್ಟ, ಅದರಲ್ಲೂ ಕಣ್ಣಿಲ್ದಿರುವಂತ ಜೀವನ ಬಹಳ ಕಠಿಣವಾದಂತ ಜೀವನ. ಭಿಕ್ಷೆ ಒಂದೇ ಅವರಿಗೆ ಮಾರ್ಗ, ಸಂಗೀತ ಕಲಿಯೋದು, ಒಂದಿಷ್ಟು ಹಾಡು ಕಲಿಯೋದು, ಅದ ಭಿಕ್ಷೆ ಬೇಡ್ಕೊಂತ ಅಡ್ಡಾಡ್ಬಿಡೋದು, ಹೀಗೆ ಜೀವನ ಮುಗಿಸ್ಬೇಕಾಗಿತ್ತು. ಅಂತಹ ಅನೇಕ ಜನ ಕಣ್ಣಿಲ್ದಂತ ಅವ್ರನ್ನ, ನೂರಾರು ಜನರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವರಿಗೆ ವಿದ್ಯೆಯನ್ನು ಕೊಟ್ಟಂತಹವರು ಪಂಚಾಕ್ಷರಿ ಯೋಗಿಗಳು, ಶಿವಯೋಗಿಗಳು. ಅಂತಹವರದ್ದು ಹೇಳ್ತಾರೆ ಅವರು, ಸಾವಿರದ ಶರಣು ಗಾನಯೋಗಿ ಗುರುವೆ ದೀನಕಲ್ಪ ತರುವೆ ಸುಪ್ರಭಾತ ನಿನಗೆ. ಮೊದಲನೇ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು. ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ದಪಮಗ ರಿಗಮ ದಪಮಗ ಹೊನಲು, ಸ್ವರಗಳ ಹೊನಲೆ. ಮಾತೃಮನ ಪಂಚಾಕ್ಷರಿ ಗವಾಯಿಗಳದ್ದು ತಾಯಿ ಹೃದಯ. ಒಂದ್ಸಾರಿ ಬರಗಾಲ ಬಂದಿರುತ್ತೆ, ಅವರು ವ್ಯವಸ್ಥಾಪಕರು ಹೇಳ್ತಾರೆ ಅವ್ರಿಗೆ, ಅಂದ್ರೆ ತುಂಬಾ ಜನ ಮಕ್ಕಳಾಗ್ಬಿಟ್ಟಿದ್ದಾರೆ, ಬರಗಾಲ ಬಂದ್ಬಿಟ್ಟಿದೆ, ಈಗ ಯಾರು ಭಿಕ್ಷೆ ಕೊಡಲ್ಲ, ಆದ್ರಿಂದ ದಯಮಾಡಿ ಈ ಮಕ್ಕಳನ್ನ ಮನೆಗ್ ಕಳಿಸ್ಬಿಡೋಣ, ನಾವು ಒಪ್ಪಿಗೆ ಕೊಡ್ಬೇಕು, ಮಕ್ಕಳನ್ನ ಮನೆಗ್ ಕಳಿಸಿ ಆಮೇಲೆ ಬರಗಾಲ ಎಲ್ಲ ಮುಗಿದ್ಮೇಲೆ, ಸುಕಾಲ ಬಂದ್ಮೇಲೆ, ಸುಭಿಕ್ಷ ಕಾಲ ಬಂದ್ಮೇಲೆ ಕರೆಸ್ಕೊಳ್ಳೋಣ ಅಂತಾರೆ. ಪಂಚಾಕ್ಷರಿ ಗವಾಯಿಗಳು ಕೇಳ್ತಾರೆ, ಹೌದಪ್ಪ, ನನ್ ಮಕ್ಕಳಿಗೆ ಬರಗಾಲ ಬಂದಿದೆ, ನನ್ ಮಕ್ಳನ್ನ ಮಾತ್ರ ಅವ್ರ ಮನೆಗ್ ಕಳಿಸ್ತೀರಾ, ನಿಮ್ಗೂ ಬರಗಾಲ ಬಂದಿದೆಯಲ್ಲ, ನಿಮ್ ಮಕ್ಳನ್ನ ಎಲ್ಲಿ ಕಳಿಸ್ತೀರ ಅಂತ ಕೇಳ್ತಾನ. ಅವರೆಲ್ಲ ಮನೇಲಿ ಇದ್ದವ್ರು, ನಿಮ್ಗೂ ಬರಗಾಲ ಬಂದಿದೆಯಲ್ಲ, ನಿಮ್ ಮಕ್ಳನ್ನ ಎಲ್ಲಿ ಕಳಿಸ್ತೀರಾ ಅಂತ ಕೇಳ್ತಾರೆ. ಅಂದ್ರೆ ಎಂಥ ಆಲೋಚನೆ. ಹಾಲು ಕುಡಿಯೋದು ಕೂಡ ಬಿಟ್ಬಿಡ್ತಾರ, ಅವ್ರ ದಿವ್ಸ ಹಾಲು ಕುಡಿತಿರ್ತಾರೆ, ಬರಗಾಲದ ಕಾಲದಲ್ಲಿ ಮಕ್ಕಳಿಗೆ ಮಜ್ಜಿಗೆ ಕೊಡಕ್ಕೂ ಆಗಲ್ಲ ಅಂತ ಅಂದಾಗ ನನ್ಗೆ ಹಾಲು ಬೇಡ ಅಂತ ಹೇಳಿ ಹಾಲು ಕುಡಿಯೋದು ಬಿಟ್ಬಿಡ್ತಾರೆ. ಹೀಗೆ ಮಾತೃಮನ ಪಂಚಮಕ್ಕೆ ಹೋಗಿಲೆ ಈ ನಮ್ ಧಾರವಾಡದಲ್ಲಿ ಅವತ್ತು ಅವಿಭಾಜಿತ ಧಾರವಾಡ ಜಿಲ್ಲೆ ಇತ್ತಲ್ಲ, ಸಪ್ತ ಋಷಿಗಳನ್ನ ಹುಡುಕ್ಬಿಡ್ಬೋದು ನೀವು. ಅಂದ್ರೆ ಬಸವರಾಜ ರಾಜಗುರು ಅವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಗಂಗೂಬಾಯಿ ಹಾನಗಲ್ಲು, ಪಂಚಾಕ್ಷರಿ ಗವಾಯಿಗಳು, ಭೀಮಸೇನ್ ಜೋಶಿ, ಆಮೇಲೆ ಕುಮಾರ ಗಂಧರ್ವರು, ಸವಾಯಿ ಗಂಧರ್ವರು, ಇವರೆಲ್ಲರನ್ನು ಸೇರಿಸ್ಬಿಟ್ರೆ ಸಪ್ತ ಋಷಿಗಳಾಗೋಗ್ಬಿಡ್ತಾರೆ. ಸಪ್ತ ಸ್ವರಗಳಿಗೆ ಸಪ್ತ ಋಷಿಗಳಾಗೋಗ್ಬಿಡ್ತಾರೆ. ಅದರಲ್ಲಿ ಪಂಚಮ ಕೋಗಿಲೆ ಪಂಚಾಕ್ಷರಿಯು ಪದನಿಸ ಪರಿಮಳ ಪುಷ್ಪಗಳು. ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ದಪಮಗ ರಿಗಮ ದಪಮಗ ಹೊನಲು. ಹೊನಲು ಅಂದ್ರೆ ಸ್ವರಗಳ ಹೊನಲು, ನದಿ. ಸ್ವರ ಋಷಿ ಕಲೆಗಳ ಕಡಲೆ, ಅಂಧರ ಬದುಕಿನ ಬೆಳಕಿನ ಮುಗಿಲೆ, ಗಾನಯೋಗಿ ಗುರುವೆ ದೀನಕಲ್ಪ ತರುವೆ. ಮುಂದೆ ಎರಡನೇ ನುಡಿ ಎಷ್ಟು ಚಂದ ಹೇಳ್ತಾರೆ ನೋಡಿ, ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ, ಗಾನ ಕೇಳುವ ದಾನ ನೀಡುವ ಹಾನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ. ಪಂಡಿತರನ್ನ ಪಾಮರನ್ನ ಇಬ್ಬರನ್ನೂ ಕೂಡಿಸ್ಕೊಂಡ್ರು.
ಯಾರಿಗೂ ನಿನಗೆ ಸಂಗೀತ ಬರಲ್ಲ ಹೊರಟೋಗ್ಬಿಡು ಅಂತ ಅಂತಿರ್ಲಿಲ್ಲ. ಅವನು ಎಷ್ಟೇ ದಡ್ಡ ಇದ್ರೂ ಕೂಡ ಅವನಿಗೂ ಒಂದು ಮಾರ್ಗದರ್ಶನ ಮಾಡಿ ಅವನಿಗೂ ಒಂದು ವಿಶೇಷವಾದಂತ ಅವನಿಗೆ ಹೊಂದತಕ್ಕಂತ ಮಾರ್ಗವನ್ನ ತೋರಿಸೋದು ಪಂಚಾಕ್ಷರಿ ಗವಾಯಿಗಳ ವಿಶೇಷ. ಮುಂದೆ ಹೇಳ್ತಾರೆ, ಇಂತಹ ಹೊನ್ನಿನ ಮಣ್ಣಿನ ಬಣ್ಣವನರಿಯೇ, ಭೂಮಿಯ ಭಾಗ್ಯದ ಪುಣ್ಯದ ಸಿರಿ, ಗಾನಯೋಗಿ ಗುರುವೆ, ದೀನಕಲ್ಪ ತರುವೆ. ಅಂದ್ರೆ ಇವತ್ತು ನಾವು ಬಹಳ ಆನಂದವಾಗಿದ್ದೀವಿ. ಇಡೀ ವಿಶ್ವದಲ್ಲಿ ಸುರಕ್ಷಿತವಾದ ರಾಷ್ಟ್ರ ನಮ್ದು ಇವಾಗ. ಅಂದ್ರೆ ಅಷ್ಟು ಒಂದ್ ವೇಳೆ ಈಗಿನ ಪ್ರಧಾನಮಂತ್ರಿಗಳೇನಾದ್ರು 10 ವರ್ಷದಿಂದ ಬರದೇ ಹೋಗಿದ್ರೆ ಎಷ್ಟು ಸಾರಿ ಬಾಂಬ್ ಸ್ಫೋಟ ಆಗ್ತಿದ್ವು, ಎಷ್ಟು ಭಯೋತ್ಪಾದಕರ ದಾಳಿಗಳಾಗ್ತಿದ್ವು ಭಾರತದ ಮೇಲೆ. ಇವತ್ತು ಕಾಶ್ಮೀರ ಒಂದನ್ನು ಬಿಟ್ಟು ಅಲ್ಲೂ ತುಂಬಾ ಕಡಿಮೆ ಆಗಿದೆ. ಇವತ್ತು ಇಷ್ಟೆಲ್ಲ ನಾವು ಬಹಳ ಆರಾಮಾಗಿದ್ದೀವಿ. ಆದ್ರೆ ಬ್ರಿಟಿಷರ ಕಾಲದಲ್ಲಿ ಹೇಗಿರ್ಬೋದು ಪಂಚಾಕ್ಷರಿ ಗವಾಯಿಗಳು? ತುಂಬಾ ಕಷ್ಟದ ಕಾಲ. ಅಂಥದ್ರಲ್ಲೂ ಕೂಡ ಅವರು ಕಣ್ಣು ಕಾಣಿಸದೇ ಇದ್ರೂ ಊರೂರಿಗೆ ಅಡ್ಡಾಡಿ ಭಿಕ್ಷವನ್ನು ಸಂಗ್ರಹಿಸಿ ಸಾವಿರಾರು ಜನರನ್ನ ಸಲಹಿದರು. ಅದಕ್ಕೆ ಅವರು ಶಿವಯೋಗಿನೂ ಹೌದು, ಗಾನಯೋಗಿನೂ ಹೌದು, ಕಾಯಕ ಯೋಗಿನೂ ಹೌದು. ಇಂತಹ ಪಂಚಾಕ್ಷರಿ ಗವಾಯಿಗಳ ಹಾಡನ್ನ ಕೇಳಿ ಧನ್ಯರಾಗೋಣ. ಸರ್ವರಿಗೂ ಶರಣ ಶರಣ.